ಈ ಹೊಸ ವರ್ಷದಿಂದ ಹಲವು ನಿಯಮಗಳು ಬದಲಾವಣೆಗಳು ಆಗ್ತಾ ಇವೆ. ಅದಕ್ಕೆ ನಾವು ಹೊಂದಿಕೊಂಡು ಹೋಗಬೇಕಾಗುತ್ತೆ. 2026 ಜನವರಿ 1ರಿಂದಾನೇ ಕೆಲವೊಂದು ಬದಲಾವಣೆಗಳು ಆಗ್ತಾ ಇವೆ. ಹಾಗಾದರೆ ಏನು ಬದಲಾವಣೆ ಆಗ್ತಾ ಇದೆ? ಹಲವು ನಿಯಮಗಳು ಇದೆ, ಅದರಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಪ್ರಮುಖ ಪರ್ಯಾಯ ಬದಲಾವಣೆಗಳು ಏನು, ಮಾರ್ಪಾಡುಗಳೇನು, ಏನೇನು ಮಾರ್ಪಾಡುಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕಾಗಿದೆ. ನಾವು ನೋಡ್ತಾ ಹೋಗೋದಾದರೆ ಸಾಕಷ್ಟು ಮಸೂದೆಗಳನ್ನು, ನಿಯಮಗಳನ್ನು ಜಾರಿ ತಂದಿದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ. GST ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಾಗಿರ್ಬೋದು. ಹೀಗಾಗಿ 2025 ಮುಗಿದಿದೆ, 26ಕ್ಕೆ ಕಾಲಿಟ್ಟಿದ್ದೀವಿ. ಈ ಜನವರಿಯಿಂದಾನೇ ಕೆಲವೊಂದು ನಿಯಮಗಳು ಅನ್ವಯ ಆಗುತ್ತೆ ಅಂತ ಈ ಹಿಂದೆ ಹೇಳಿದರು. ಅದೇ ರೀತಿಯಾಗಿ ಈಗ ಕೆಲವೊಂದು ನಿಯಮಗಳು ಅನ್ವಯ ಆಗುತ್ತೆ. ನಾವು ಅದೇ ರೀತಿಯಾಗಿ ನಡೆದುಕೊಳ್ಬೇಕಾಗುತ್ತೆ. ಆ ಒಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸಲೇಬೇಕು. ಇಲ್ಲಾಂದರೆ ಕಾನೂನು ರೀತಿಯಲ್ಲಿ ನಮಗೆ ತೊಂದರೆ ಆಗುತ್ತೆ, ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಹೊಸ ವರ್ಷದ ಆಚರಣೆ ಏನಾಗಿದೆ, ಇವತ್ತಿನಿಂದಲೇ ನೀವೆಲ್ಲರೂ ಕೂಡ ಕೆಲವೊಂದು ನಿಯಮವನ್ನು ಪಾಲಿಸಬೇಕು. ಮತ್ತು ಕೆಲವೊಂದು ಪ್ರಯೋಜನಗಳು ಕೂಡ ನಿಮಗಿದೆ. ಏನು ನೋಡೋದಾದರೆ ನೋಡಿ, ಮೊದಲನೇದಾಗಿ 8ನೇ ವೇತನ ಆಯೋಗ ವೇತನ ಜಾರಿಯಾಗುತ್ತೆ. ಎಲ್ಲರೂ ಕೂಡ ಇದು ಖುಷಿ ಕೊಡುವಂತಹ ವಿಚಾರ. ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರೇನಿದ್ದಾರೆ ಅವರಿಗೆ 8ನೇ ವೇತನದ ಆಯೋಗದ ಶಿಫಾರಸು ಜನವರಿ 1ರಿಂದ ಜಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯಗಳಲ್ಲೂ ಸಹ ಇದೇ ಹಿನ್ನೆಲೆಯಲ್ಲಿ ಏನು ಕೇಂದ್ರದಲ್ಲಿ ಮಾಡುತ್ತಲ್ಲ, ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ 8ನೇ ವೇತನ ಆಯೋಗ ರಚನೆ ಮಾಡುವಂತಹ ಒಂದು ಸಂಭವ ಇದೆ, ಸಾಧ್ಯತೆ ಕೂಡ ಇದೆ. ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈ ಒಂದು ವೇತನ ಆಯೋಗ ಏನಾದರೂ ಆದರೆ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಪಿಂಚಣಿ ಕೂಡ ಜಾಸ್ತಿ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇತ್ತು ಈ ವೇತನ ಬರಬೇಕು ಅಂತ ಹೇಳಿ. ಅದೇ ರೀತಿಗೆ ಬರುತ್ತೆ ಇದು ಜನವರಿಯಿಂದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ಜಾಲತಾಣಗಳ ಬಳಕೆಗೆ ಸಿಮ್ ದೃಢೀಕರಣ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ಈಗ ನಾವೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಸ್ತೀವಿ, ಕೆಲವೊಂದು ಆ್ಯಪ್ಗಳು, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್, ಇವನ್ನು ಬಳಕೆ ಮಾಡೋಕ್ಕೆ ಸಿಮ್ಮನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಸೋದು ಅದು ಕಡ್ಡಾಯ ಅಂತ ಹೇಳಿ ಆ ಒಂದು ನೀತಿಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಇದು ಜನವರಿಯಿಂದಾನೇ ಶುರುವಾಗುತ್ತೆ. ಈ ಆ್ಯಪ್ಗಳಲ್ಲಿ ಏನು ಈ ಹಿಂದೆ ನಡೀತಾ ಇತ್ತಲ್ಲ ಕೆಲವೊಂದು ಅಕ್ರಮಗಳು, ಹ್ಯಾಕ್ಗಳು, ಅದನ್ನು ಕಡಿಮೆ ಮಾಡೋಕ್ಕೆ ಅಥವಾ ಅದನ್ನು ಪತ್ತೆ ಹಚ್ಚೋಕ್ಕೆ ಸರ್ಕಾರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಇದನ್ನು ಕೂಡ ಪಾಲಿಸಬೇಕಾಗುತ್ತೆ. ಇನ್ನು ಮುಂದೆ ಸಿಮ್ ತೆಗೆದುಕೋಬೇಕು ಅಂತಂದರೆ ನೀವು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತೀರಿ ಅಂತಂದರೆ ಅದ್ರ ಬಗ್ಗೆ ನೀವು ದೃಢೀಕರಣ ಮಾಡಿಸ್ಬೇಕು, ಕಡ್ಡಾಯ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇದಾಗಿ ಕಾರು, AC, ಫ್ರಿಡ್ಜ್ ಏನಿದೆ ಆ ದರಗಳಲ್ಲಿ ಏರಿಕೆ ಆಗುತ್ತೆ ಅಂತ ಕೂಡ ಹೇಳಿದರು. ಬಿಡಿ ಭಾಗಗಳ ದರ ಏರಿಕೆ ಆಗಿದೆ. ಇದೇ ಕಾರಣದಿಂದ ಈಗ ಆ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಈ ಜನವರಿಯಿಂದ ಅಂತ ಹೇಳಲಾಗ್ತಾ ಇದೆ. ಹೊಸ ವರ್ಷದಲ್ಲಿ ವೋಕ್ಸ್ವ್ಯಾಗನ್, ಹ್ಯುಂಡೈ ಒಂದು ವಾಹನಗಳ ಬೆಲೆ 3% 7% ಏರಿಕೆ ಆಗಿದೆ. ಅದೇ ರೀತಿಯಾಗಿ AC ಮತ್ತು ಫ್ರಿಡ್ಜ್ ದರ 10% ಹೆಚ್ಚಳ ಅಥವಾ ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗೆ ನಾವು ಹೊಂದಿಕೊಂಡು ಹೋಗಬೇಕಾಗುತ್ತೆ. ಹಿಂದೆ ಮೋದಿ ಸರ್ಕಾರ ಕೆಲವೊಂದು ವಿಚಾರಗಳಲ್ಲಿ GSTಗಳನ್ನು ತೆಗೆದುಹಾಕಿತ್ತು, ಕೆಲವೊಂದಕ್ಕೆ GSTಯನ್ನು ಜಾಸ್ತಿ ಮಾಡಿತ್ತು. ಹೀಗಾಗಿ ಕೆಲವೊಂದು ವಿಚಾರಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೋಕ್ಸ್ವ್ಯಾಗನ್, ಹ್ಯುಂಡೈ ಒಂದು ಕಾರುಗಳೇನಿದೆ, ವಾಹನಗಳೇನಿದೆ ಅದರ ಒಂದು ಬಿಡಿ ಭಾಗಗಳು ಕೂಡ ಜಾಸ್ತಿ ರೇಟ್ ಆಗಿವೆ. ಅದರ ಒಂದು ಬೆಲೆಯಲ್ಲಿ 3% 7% ಹೆಚ್ಚಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಾರ್, AC ಅದರಲ್ಲಿ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಾದಮೇಲೆ ಆ್ಯಪ್ಗಳ ಮೇಲೆ ನಿಯಂತ್ರಣ ಮಾಡೋಕ್ಕೆ ಸಿಮ್ಗಳನ್ನು ನಾವು ದೃಢೀಕರಣ ಮಾಡ್ಕೋಬೇಕು. ಮತ್ತು 8ನೇ ವೇತನ ಆಯೋಗ ಬರ್ತಾ ಇದೆ, 8th ಪೇ ಕಮಿಷನ್ ಏನಿದೆ ಅದು ಬರ್ತಾ ಇದೆ. ಅದರಿಂದ ಸಾಕಷ್ಟು ನೌಕರರಿಗೆ, ರಾಜ್ಯ ನೌಕರರಿಗೆ, ಕೇಂದ್ರ ನೌಕರರಿಗೆ ಮತ್ತು ಪಿಂಚಣಿದಾರರು ಯಾರು ಪಿಂಚಣಿ ತೆಗೆದುಕೊಳ್ತಾ ಇದ್ರಿ ಅವರಿಗೆ ಉಪಯೋಗ ಆಗುತ್ತೆ. ಆ ಒಂದು ಪಿಂಚಣಿ ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ನೀವು ಅದರ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಕೂಡ ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲವೂ ಕೂಡ 2026 ಜನವರಿ 1ರಿಂದ ಜಾರಿ ಆಗುವಂತಹ ವಿಚಾರಗಳು ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.